ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದವರು ಇನ್ನು ಮುಂದೆ ಬರೋ ಮಹಾರಾಜ್ ಟ್ರೋಫಿಗೆ ಹೊಸ 3 ರೂಲ್ಸ್ ಮಾಡ್ಯಾರ. ಏನಂದ್ರೆ ಒಂದೇ ರೂಲ್ ನೀವೆಲ್ಲ ನೋಡಿರ್ತೀರಿ, IPL ದಾಗ ನೋಡಿರ್ತೀರಿ, ಇಂಡಿಯನ್ ಕ್ರಿಕೆಟ್ನಾಗೂ ನೋಡಿರ್ತೀರಿ, ಎಲ್ಲ ಕಡೆ ನೋಡಿರ್ತೀರಿ. ಏನಂದ್ರೆ ಈಗ ಅಕಸ್ಮಾತ್ ಒಬ್ಬ ಬೌಲರ್ ಬಾಲ್ ಹಾಕಿಂದ LBW ಔಟ್ ಆದ್ಮ್ಯಾಗ ಆ ಬಾಲ್ ಹೋಗಿ ಬೈ 4 ಹೋಗಿತ್ತಂದ್ರೆ, ವಿಕೆಟ್ ಆಗಿತ್ತಂದ್ರೆ ಬೈ 4 ರನ್ ಕೊಡಲ್ಲ ಅದನ್ನ. ಅದ್ರ ಸಂಬಂಧ ಇವ್ರು ಏನು ಮಾಡ್ಯಾರ ಅಂದ್ರೆ, ಇನ್ನು ಬಾಲರ್ ವಿಕೆಟ್ ಆಗಲಿ ಬಿಡ್ಲಿ ಅದು ಅದೇ ಸೆಕೆಂಡರಿ ಆದ್ರೆ ಬೈ 4 ಹೋಯ್ತಂದ್ರೆ ಅದನ್ನ 4 ರನ್ ಕೊಡಬೇಕು ರೀ ಬ್ಯಾಟ್ಸ್ಮನ್ ಟೀಮಿಗೆ. ಅದು ವಿಕೆಟ್ ಹೋದ್ರು ಬ್ಯಾಟ್ಸ್ಮನ್ ಟೀಮಿಗೆ 4 ರನ್ ಕೊಡ್ಬೇಕಂತ ಮಾಡ್ಯಾರ. ಇನ್ನೊಂದೇನಂದ್ರೆ ಫ್ರೀ ಹಿಟ್ದಾಗ ಕ್ಯಾಚ್ ಔಟ್ ಆದ್ರೆ ಬ್ಯಾಟ್ಸ್ಮನ್ 1 ರನ್ ಓಡಿತಿರ್ತಾರಲ್ಲ, ಆ 1 ರನ್ ಕನ್ಸಿಡರ್ ಮಾಡ್ತೀವಿ ಕೊಡ್ತಿದ್ರು. ಈಗ ಹಂಗಿಲ್ಲ, ವಿಕೆಟ್ ಕೊಡಂಗಿಲ್ಲ ಕರೆ ಆದ್ರೆ ಆ ರನ್ ಕೌಂಟ್ ಮಾಡಂಗಿಲ್ಲ ಅಂತೇಳಿ ಹೊಸ ರೂಲ್ಸ್ ಮಾಡ್ಯಾರ. ಇನ್ನೊಂದು ಲಾಸ್ಟ್ ರೂಲ್ ಏನಂದ್ರೆ, ಇಷ್ಟು ದಿವಸ ಎಲ್ಲ ಟೀಮ್ಗಳು ಟಾಸ್ ಆದ್ಮ್ಯಾಗ ಅವ್ರ ಟೀಮ್ ಹೇಳ್ತಿದ್ರು, ಟಾಸ್ ಆದ್ಮ್ಯಾಗ ಟೀಮ್ ಡಿಸೈಡ್ ಮಾಡಿ ಹೇಳ್ತಿದ್ರು ಸ್ಕ್ವಾಡ್. ಈಗ ಹಂಗಿಲ್ಲ, ಟಾಸ್ಗಿಂತ ಮೊದಲ ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ಬೇಕಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದವ್ರು ಒಂದು ಹೊಸ ರೂಲ್ ಮಾಡ್ಯಾರ. ಇಲ್ಲಿ ಈ ರೂಲ್ಸ್ಗಳು ಇನ್ನು ಇಡೀ ಇಂಟರ್ನ್ಯಾಷನಲ್ಗೂ ಹೋಗ್ಬೋದು, ಇಲ್ಲ ಇಲ್ಲೇ ಎಂಡೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಆದರೆ ಈ ರೂಲ್ಸ್ ಒಂಥರ ಚಲೋನೇ ಅನ್ಸಕತ್ತಾವ ಕ್ರಿಕೆಟಿಗೆ. ಈಗ ನಿಮಗೆ ಹೆಂಗೆ ಅನಿಸ್ತವೆ ಕಮೆಂಟ್ ಮಾಡಿ ಹೇಳ್ರಿ.